ಹಿಮಾಲಯದ ತಪ್ಪಲಲ್ಲಿ ಯೋಗಿಯೊಬ್ಬನಿದ್ದನು. ಹಿಮಾಲಯದ ತಪ್ಪಲಲ್ಲಿ ಗದಗುಡುವ ಚಳಿಯಲ್ಲಿ, ಇವತ್ತಿನಂಥ ಚಳಿ, ಹಿಮಾಲಯದ ತಪ್ಪಲಲ್ಲಿ ಗದಗುಡುವ ಚಳಿಯಲ್ಲಿ ಯೋಗಿಯೊಬ್ಬನಿದ್ದನು. ಅವನು ಡ್ಯಾಶ್ ಡ್ಯಾಶ್ ಡ್ಯಾಶ್. ಇದನ್ನು ಹುಡುಗರಿಗೆ ತುಂಬ್ರ ಅಂತ ಹೇಳ್ತಿದ್ದ ಮಾಸ್ತರ್. ಹುಡ್ರ ಎದ್ದು ನಿಂತು ಅವನು ಧ್ಯಾನ ಮಾಡುತ್ತಿದ್ದನು, ಅವನು ತಪವಗೈಯುತ್ತಿದ್ದನು, ಅವನು ಎಲ್ಲರೂ ಹೇಳಿದ್ರು, ಚಲೋ ಹೇಳಿದ್ರು ಎಲ್ಲರೂ. ಸಿದ್ಧಲಿಂಗ ಕಡೆಗೆ ಕುಂತಿದ್ದ. ಎಲ್ಲರನ್ನು ಕೇಳಿದ ಮ್ಯಾಗ ಅವನು ಕೇಳ್ತಿದ್ರು, ಯಾಕಂದ್ರೆ ಸಿದ್ಧಲಿಂಗ ಅವ ರೆಡಿನೇ ಇರ್ತಾನೆ ಯಾವಾಗಲೂ. ಅವ ಓದ್ತಿದ್ದಿಲ್ಲ, ಬರೀತಿದ್ದಾನೆ, ಹಿಂದೆ ಕುಂದ್ರು ನೀನು ದಡ್ಡದಿ ಅಂತ ಹಿಂದೆ ಕುಂದ್ರಿಸ್ತಿದ್ರು. ಆದ್ರೆ ಅವನಂಥ ತ್ರಿಕಾಲ ಜ್ಞಾನಿ ಯಾರೂ ಇದ್ದಿಲ್ಲ. ಏನು, ಹಿಮಾಲಯದ ತಪ್ಪಲಲ್ಲಿ ಗದಗುಡುವ ಚಳಿಯಲ್ಲಿ ಯೋಗಿಯೊಬ್ಬನಿದ್ದನು, ಅವನು ಬೀಡಿ ಸೇದುತ್ತಿದ್ದನು. ಹುಚ್ಚ, ಎಂತೆಂಥ ಉತ್ತರ ಕೊಟ್ಟರು, ರ್ಯಾಂಕ್ ಬರ್ತಾರೆ. ಇವ್ರ ರ್ಯಾಂಕ್ ನಿಂದೇನ್ಲೆ ಅಲ್ರಿ, ಅವಕ್ಕೇನಾರ ಕಾಮನ್ ಸೆನ್ಸ್ ಐತೆ ಏನು ರ್ಯಾಂಕ್ ಬರೋದಕ್ಕೆ? ಗದಗುಡುವ ಚಳಿ ಅಂತೀರಿ, ಹಿಮ ಸುತ್ತ ಬಿದ್ದೈತೆ ಅಂತೀರಿ. ಅವ ಬೀಡಿ ಸೇದಿರಿ ಮೈ ಬೆಚ್ಚಗಾಗಿ ಬದುಕ್ತಾನೆ. ಇಲ್ಲಂದ್ರೆ ಸಾಯ್ತಾನವ, ಅಲ್ಲಿ ಮಾಡ್ಬೇಕಾದ ಕೆಲಸ ಅದು ಅಂತ ಅವನು. ಇಂಥ ಉತ್ತರಗಳನ್ನು ಕೊಡುವಂಥ ಜಾಣರು ನಮ್ಮ ಭಾಗದ ಜನ. ಎಷ್ಟು ಹಾಸ್ಯಕ್ಕೆ ವಸ್ತು ಸಿಗ್ತೈತೆ ಅದು ಉತ್ತರ ಕರ್ನಾಟಕದಿಂದ ಹೋಗಿರ್ತೈತೆ, ಅವ್ರನ್ನ ಅದಕ್ಕೆ ಮಾಡ್ರೇಟ್ ಮಾಡಿ ಹೇಳ್ತಾರೆ. ಇವತ್ತು ನಿಜಕ್ಕೂ ಇದು 13ನೇ ವರ್ಷ. ನನಗೆ ಭಾಳ ಸಂತೋಷನೂ ಆಗ್ತಾಯಿದೆ, ಆಶ್ಚರ್ಯನೂ ಆಗ್ತಾಯಿದೆ. ವಯಸ್ಸಾದಂಗೆಲ್ಲ ಇನ್ನೂ ಜನಸಂಖ್ಯೆ ಜಾಸ್ತಿ ಆಗಕತ್ತೈತಿ ಇಲ್ಲಿ. ಆಮೇಲೆ ಶ್ರೀಮಠವೂ ಕೂಡ ಎಷ್ಟು ಅದ್ಭುತ ಬೆಳವಣಿಗೆ ಆಗ್ತಿದೆ ಅಂದರೆ, ಎಲ್ಲಿ ಹೋದರೂ ಕೊಪ್ಪಳ ಗವಿಸಿದ್ದೇಶ್ವರ, ನಿಮ್ಮದು ಗವಿಸಿದ್ದೇಶ್ವರ ಜಾತ್ರೆ ಕಾರ್ಯಕ್ರಮ ನೋಡೀವಿ ಅಂತಲೇ ಹೇಳ್ತಾರೆ, ಈವನ್ ಫಾರಿನ್ನಾಗ ಸಹಿತ. ಮತ್ತೊಂದು ಅದಕ್ಕೆ ಏನಾರು ಪಾಯಿಂಟ್ ಇಡ್ತಾರೆ, ನೀವು ಅಲ್ಲಿ ಮಾತಾಡ್ದಂಗೆ ನಮ್ಮ ಭಾಷಣಕ್ಕೆ ಬಂದಾಗ ಮಾತಾಡಲಿಲ್ಲಲ್ರಿ ಅಂತ. 20 ಮಂದಿ ಕುಂತಿರ್ತೀರಿ, ಏನು ಮಾತಾಡ್ಬೇಕಪ್ಪ ನಿಮಗೆ? 20-25 ಮಂದಿ ಕುಂತಿರ್ತಾರೆ, 15 ಮಂದಿ ಕಿವ್ಯಾಗ ಹೆಡ್ಫೋನ್ ಇಟ್ಕೊಂಡಿರ್ತಾರೆ, ಏನು 3-4 ಮಂದಿ ಹಳ್ಳಿ ಇಟ್ಕೊಂಡಿರ್ತಾರೆ, ಕೆಲವು ಹುಟ್ಟು ಕಿವುಡು ಇರ್ತಾವೆ. ಆಮೇಲೆ ಜೀವನ ಅನುಭವನ ಇರೋದಿಲ್ಲ. ನಾಳೆ ಇನ್ನೊಂದು 3-4 ದಿವಸಕ್ಕೆ 17ನೇ ತಾರೀಕಿನಿಂದ ಒಂದು 5 ದಿವಸ ಮಸ್ಕತ್ತಿಗೆ ಹೊಂಟೀವಿ. ಆಗಲೇ ಬಂದಿದ್ರು ಮಸ್ಕತ್ತಿಗೆ ಹೊಂಟೀವಿ. ಅಲ್ಲಿ ಲಿಮಿಟೆಡ್ ಜನ, ಇಡೀ ದೇಶದಾಗ ಇಷ್ಟು ಜನ ಅದಾರೆ. ಇಲ್ಲಿ ಒಂದು ಊರಾಗದೀವಲ್ಲ, ಇಡೀ ದೇಶಕ್ಕೆ ಅಷ್ಟು ಜನ ಇರ್ತಾರೆ. ಕನ್ನಡಿಗರು ಅದ್ರಾಗ ಭಾಳ ಕಮ್ಮಿ. ಹುಡುಕ್ಯಾಡಿ ಅಮೇರಿಕಕ್ಕೆ ಹೋಗಿ ಬಂದರು ವಿವೇಕಾನಂದ ಅಂತ ಹೇಳ್ತಾರಲ್ಲ. ನಾವು ಹೋದಾಗನ ಅಮೇರಿಕಾದಾಗ 150-200 ಮಂದಿ ಇದ್ದರು ರೀ. ಇನ್ನು ಅವ್ರ ಕಾಲಕ್ಕೆ ಏನಿತ್ತು ಅಂತ ಚಿಂತೆ ಮಾಡ್ತಿರ್ತೀನಿ. ಈಗ 180 ಮಂದಿ. ತುಂಬ ಲಾಂಗ್ ಜರ್ನಿ ನಮ್ಮದು, ಗೊತ್ತಾ? 4 hours ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀವಿ ನಿಮ್ಮ ಪ್ರೋಗ್ರಾಮಿಗೆ ಅಂತ. ಜನಸಂಖ್ಯೆ ಕಡಿಮೆ. ಕನ್ನಡ ಸಂಘಗಳು ಅಲ್ಲಿ ಹೋರಾಟ ಮಾಡಿ ನಮ್ಮನ್ನು ಕರೆಸ್ತಾರೆ. ಇಷ್ಟು ಜನ ಇರಂಗಿಲ್ಲ ನಮಗೆ. ಬರೀ ಇಂಥವೆಲ್ಲ ನೋಡಿ 50 ಮಂದಿ ಇದ್ರೂ ಸಹಿತ ನಮಗೇನೂ ಅನ್ಸಂಗಿಲ್ಲ. 500 ಮಂದಿ ಇದ್ದರೂ ಅನ್ಸಂಗಿಲ್ಲ. 1000 ಗಟ್ಟಲೆ ಇರುವಂಥ ವಾತಾವರಣವನ್ನು ನಮ್ಮ ಉತ್ತರ ಕರ್ನಾಟಕ ನಮಗೆ ಕೊಡ್ತೀವಿ. ಅದು ಭಾಳ ಸಂತೋಷದ ವಿಷಯ. ಕಡಿಗೆ ಯಾಕೆ ನಂದು ಹಾಕ್ಯಾರ ಅನ್ನೋದು ಇವತ್ತಿನವರೆಗೂ ನನಗೆ ಸಂದೇಹ. ನಿಮ್ಮನ್ನು ಉಳಿಸಿ ಹೋಗ್ಬೇಕು, ನನ್ನ ಮುಗಿಸ್ಬೇಕು ಅಂತ ಐತಿ ಏನೋ. ಈ ವರ್ಷ ಅತಿ ಹೆಚ್ಚು ಚಳಿ ಐತೆ. ಚಳಿ ಹೆಚ್ಚಾದ್ರೆ ಯಾವ ಬೆಳೆ ಭಾಳ ಬೆಳಿತಾವ್ರಿ? ಕಡ್ಲೆ, ನೆಲ್ಗಿಲ್ಲ ಏನಲ್ಲ ಹಂಗಂದ್ರೆ. ಅದಕ್ಕೆ ಹೋಳಿ ಮುಂದೆ ಕಡ್ಲೆ ಸುಟ್ಕೊಂಡು ತಿಂತಾರೆ ಕೆಲ ಊರಾಗ, ಹಲ್ಲು ಗಟ್ಟಿ ಆಗಲಿ ಅಂತ ಹೇಳಿ. ಕಾಮನ ಬೆಂಕಿ ಒಳಗೆ ಕಡ್ಲೆ ಸುಟ್ಕೊಂಡು ತಿಂದ್ರೆ ಹಲ್ಲು ಗಟ್ಟಿ ಹಾಕವಂತ ನಾವು ಯಲಬುರ್ಗದಾಗ ಇದ್ದಾಗ ಅಲ್ಲಿನ ರೈತಾಪಿ ಜನ ಹೇಳ್ತಿದ್ರು. ನಾವು ಅಂಥದ್ದೊಂದು ತಂದು ಹಲ್ಲು ಮುರ್ಕೊಂಡಿದ್ವಿ.